ಆಂಥೋರಿಯಂ ಗಿಡದ ಎಲೆಗಳು ಈ ರೀತಿಯಾಗಿರೋದನ್ನ ನೀವು ಅಬ್ಸರ್ವ್ ಮಾಡಿರ್ಬೋದಲ್ವಾ. ಇದು ಯಾವ ಕಾರಣಕ್ಕೆ ಈ ರೀತಿ ಆಗುತ್ತೆ, ಇದಕ್ಕೆ ಏನು ಪರಿಹಾರ ಅನ್ನೋದನ್ನು ನೋಡೋಣ. ಆಂಥೋರಿಯಂ ಗಿಡದ ಎಲೆಗಳು ಫಸ್ಟ್ ಸೈಡಿಂದ ಯೆಲ್ಲೋ ಆಗ್ತಾ ಬರುತ್ತೆ ಅಥವಾ ಬ್ರೌನ್ ಆಗ್ತಾ ಬರುತ್ತೆ. ಆಮೇಲೆ ಅದು ಇಡೀ ಎಲೆಗೆನೆ ಕವರ್ ಆಗುತ್ತೆ ಅಥವಾ ಪಕ್ಕದ ಗಿಡಗಳಿಗೂ ಕವರ್ ಆಗುತ್ತೆ. ಇದು ಯಾವ್ಯಾವ ರೀಸನ್ಗೆ ಈ ರೀತಿ ಆಗುತ್ತೆ ಅನ್ನೋದನ್ನು ನೋಡೋಣ. ಆಂಥೋರಿಯಂ ಗಿಡಗಳಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅನ್ನೋ ಒಂದು ರೋಗ ಇದೆ. ಇದು ವೈರಸ್ ರೀತಿ ಒಂದು ಎಲೆಗೆ ಬಂದರೆ ಸಾಕು, ಆ ಗಿಡದಲ್ಲಿರೋ ಎಲ್ಲ ಎಲೆಗಳಿಗೂ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಪಕ್ಕದಲ್ಲಿರೋ ಎಲ್ಲ ಆಂಥೋರಿಯಂ ಗಿಡಗಳಿಗೆ ಕೂಡ ಸ್ಪ್ರೆಡ್ ಆಗುತ್ತೆ. ಬ್ರೌನ್ ಆಗಿರೋ ಎಲೆಗಳೆಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದನೇ ಆಗಿರೋದು ಅಂತ ಹೇಳೋಕ್ಕಾಗಲ್ಲ. 2-3 ರೀಸನಿಂದ ಆಗುತ್ತೆ. ಆಂಥೋರಿಯಂ ಗಿಡಗಳಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಹ್ಯುಮಿಡಿಟಿ ಜಾಸ್ತಿ ಇರೋ ಕಡೆ ಬೆಳೆಯುವಂಥ ಗಿಡ ಅಥವಾ ನೆರಳು ಜಾಸ್ತಿ ಇರೋ ಕಡೆ ಬೆಳೆಯುವಂಥ ಗಿಡ. ಬಿಸಿಲು ಜಾಸ್ತಿ ಆದರೂ ಕೂಡ ಎಲೆಗಳು ಬ್ರೌನ್ ಆಗುತ್ತೆ. ಬಿಸಿಲು ತುಂಬ ಜಾಸ್ತಿ ಆದಾಗ ಅಥವಾ ಹೀಟ್ ತುಂಬ ಜಾಸ್ತಿ ಆದಾಗ ಎಲೆಗಳು ಬರೀ ಬ್ರೌನ್ ಆಗಿರುತ್ತಷ್ಟೆ. ಆದರೆ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಲ್ಲಿ ಈ ರೀತಿ ಡಾಟ್ಸ್ ಆಗಿರುತ್ತೆ. ನೀವು ಇದನ್ನು ಫಸ್ಟ್ ಅಬ್ಸರ್ವ್ ಮಾಡ್ಕೋಬೇಕು. ರೋಗ ಬಂದಿರೋ ಎಲೆಗಳಲ್ಲಿ ಈ ರೀತಿ ಡಾಟ್ಸ್ ಇರುತ್ತೆ, ಯೆಲ್ಲೋ ಡಾಟ್ಸ್ ಇರುತ್ತೆ ಅಥವಾ ಬ್ರೌನ್ ಡಾಟ್ಸ್ ಇರುತ್ತೆ. ಆಮೇಲೆ ಎಲೆ ಪೂರ್ತಿ ಬ್ರೌನ್ ಆಗ್ತಾ ಬರುತ್ತೆ. ಬಿಸಿಲಿಂದ ಆಗಿರೋ ಎಲೆಗಳಲ್ಲಿ ಈ ರೀತಿ ಡಾಟ್ಸ್ ಇರಲ್ಲ, ಬರೀ ಎಲೆ ಮಾತ್ರ ಬ್ರೌನ್ ಆಗಿರುತ್ತೆ. ಆ ಎಲೆದು ಎಡ್ಜಸ್ಸಿಂದನೇ ಬ್ರೌನ್ ಆಗ್ತಾ ಬಂದಿರುತ್ತೆ. ಕೆಲವು ಎಲೆಗಳು ಬರೀ ಯೆಲ್ಲೋ ಆಗಿರುತ್ತೆ. ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಆಗಿರೋದಲ್ಲ. ಇದಕ್ಕೆ 2-3 ರೀಸನ್ ಇರುತ್ತೆ. ಒಂದು, ಎಲೆಗಳು ಹಣ್ಣಾಗಿ ಒಣಗಿ ಉದುರಬೇಕಾದ್ರೂ ಪೂರ್ತಿ ಯೆಲ್ಲೋ ಆಗಿರುತ್ತೆ. ಇನ್ನೊಂದು, ಪೋಷಕಾಂಶಗಳ ಕೊರತೆ ಇದ್ದರೂ ಕೂಡ, ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇದ್ದಾಗಲೂ ಕೂಡ ಯೆಲ್ಲೋ ಆಗುತ್ತೆ. ಇದು ಯಾವ ರೀಸನಿಗೆ ಆಗಿದೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡ್ಕೋಬೇಕು. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರೋವಂಥ ಎಲೆಗಳಲ್ಲಿ ಫಸ್ಟು ಈ ರೀತಿ ಬ್ರೌನ್ ಸ್ಪಾಟ್ಸ್ ಆಗುತ್ತೆ. ಆಮೇಲೆ ಇದು ತುದಿಯಿಂದ ಟಿಪ್ ಬ್ರೌನ್ ಆಗ್ತಾ ಬರುತ್ತೆ. ಆಮೇಲೆ ಇಡೀ ಗಿಡಕ್ಕೆ ಸ್ಪ್ರೆಡ್ ಆಗುತ್ತೆ, ಪಕ್ಕದ ಗಿಡಕ್ಕೂ ಸ್ಪ್ರೆಡ್ ಆಗುತ್ತೆ. ಆವಾಗ ನಾವು ಏನು ಮಾಡಬೇಕು ಅಂತಂದರೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಕಾಣಿಸಿದ ತಕ್ಷಣ ಆ ಎಲೆನ ಕಟ್ ಮಾಡಿಬಿಟ್ಟು ತೆಗೆದುಬಿಡಬೇಕು. ಬೇರೆ ಎಲೆಗಳಿಗೆ ಸ್ಪ್ರೆಡ್ ಆಗಿದ್ರೆ ಅಥವಾ ಬೇರೆ ಪಕ್ಕದಲ್ಲಿರೋ ಗಿಡಗಳಿಗೆ ಸ್ಪ್ರೆಡ್ ಆಗಿದ್ರೆ ಅದರಲ್ಲಿರೋ ಎಲೆಗಳನ್ನು ಕೂಡ ಕಟ್ ಮಾಡಿಬಿಟ್ಟು ತೆಗಿಬೇಕು. ಆಂಥೋರಿಯಂ ಎಲೆಗಳು ತುಂಬ ದೊಡ್ಡದಾಗಿರೋದ್ರಿಂದ ಬರೀ ಇನ್ಫೆಕ್ಟ್ ಆಗಿರೋವಂಥ ಪಾರ್ಟ್ ಮಾತ್ರ ಕಟ್ ಮಾಡಿ ತೆಗಿಯೋಣ ಅಂದರೆ ಆ ಎಲೆಗಳು ನೋಡೋಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಆ ಎಲೆನ ಪೂರ್ತಿ ಕಟ್ ಮಾಡಿಬಿಟ್ಟು ತೆಗಿಬೇಕು. ಇನ್ಫೆಕ್ಷನ್ ಆಗಿರೋ ಎಲೆಗಳನ್ನೆಲ್ಲ ಕಟ್ ಮಾಡಿದ ಮೇಲೆ ಆ ಪಾಟನ್ನು ನಾವು ಬೇರೆ ಕಡೆಗೆ ತೆಗೆದಿಡಬೇಕು. ಇದರಿಂದ ಬೇರೆ ಗಿಡಕ್ಕೆ ಸ್ಪ್ರೆಡ್ ಆಗೋದನ್ನು ನಾವು ತಪ್ಪಿಸ್ಬಹುದು. ನೆರಳು ಜಾಸ್ತಿ ಇರೋ ಕಡೆ, ಹ್ಯುಮಿಡಿಟಿ ಜಾಸ್ತಿ ಇರೋ ಕಡೆ ಆ ಪಾಟ್ಗಳನ್ನ ತೆಗೆದಿಡಬೇಕು. ಇನ್ಫೆಕ್ಷನ್ ಕ್ಲಿಯರ್ ಆದಮೇಲೆ ಪುನಃ ಎಲ್ಲ ಪಾಟ್ಗಳನ್ನು ಒಟ್ಟಿಗೆ ಇಡಬಹುದು. ಎಲೆಗಳೆಲ್ಲ ಕಟ್ ಮಾಡಿ ನೆರಳಲ್ಲಿಟ್ಟ ಮೇಲೆ ನೆಕ್ಸ್ಟ್ ನಾವು ಮಾಡಬೇಕಾಗಿರೋ ಕೆಲಸ, ಆ ಗಿಡಕ್ಕೆ ಫಂಗಿಸೈಡ್ನ ಸ್ಪ್ರೇ ಮಾಡಬೇಕು. ಯಾವುದೇ ಕಂಪ್ನಿ ಫಂಗಿಸೈಡ್ನ ಸ್ಪ್ರೇ ಮಾಡ್ಬೋದು. ನಾನಿಲ್ಲಿ ಸಾಫ್ ತೊಗೊಂಡಿದ್ದೀನಿ. 1 ಲೀಟ್ರ್ ನೀರಿಗೆ ಅರ್ಧ ಸ್ಪೂನಷ್ಟು ಫಂಗಿಸೈಡ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಬೇಕು. ಯಾರಿಗೆ ಈ ಫಂಗಿಸೈಡ್ನ ಸ್ಪ್ರೇ ಮಾಡೋದಕ್ಕೆ ಇಷ್ಟ ಆಗಲ್ಲ, ಈ ರೀತಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ನೀವು ಬಯೋ ಎನ್ಸೈಮ್ನ ಸ್ಪ್ರೇ ಮಾಡಬಹುದು. ಬಯೋ ಎನ್ಸೈಮ್ ಆರ್ಗ್ಯಾನಿಕ್ ಆಗಿರುತ್ತೆ, ಹಾಗೆ ಮನೆಯಲ್ಲೇ ಮಾಡಿರೋವಂಥದ್ದಾಗಿರುತ್ತೆ. ಹಾಗಾಗಿ ನೀವು ಅದನ್ನು ಸ್ಪ್ರೇ ಮಾಡಬಹುದು. ಸ್ವಲ್ಪ ಇನ್ಫೆಕ್ಟ್ ಆಗಿರೋವಂಥ ಎಲೆಗಳನ್ನೆಲ್ಲ ಕಟ್ ಮಾಡಬೇಕಾಗಿಲ್ಲ, ಅದಕ್ಕೆ ನೀವು ಫಂಗಿಸೈಡ್ನ ಸ್ಪ್ರೇ ಮಾಡಬಹುದು. ಸ್ಪ್ರೇ ಮಾಡಬೇಕಾದ್ರೆ ಯಾವಾಗಲೂ ಎಲೆನ ತಿರುಗಿಸ್ಬಿಟ್ಟು ಕೂಡ ಮಾಡಬೇಕು. ಇನ್ಫೆಕ್ಷನ್ ಆದರೆ ಬರೀ ಎಲೆಗೆ ಮಾತ್ರ ಅಲ್ಲ, ಇಡೀ ಗಿಡಕ್ಕೇ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಎಲೆ ಹಿಂದೆ ಕೂಡ ಸ್ಪ್ರೇ ಮಾಡಬೇಕು, ಹಾಗೆ ಇಡೀ ಗಿಡಕ್ಕೂ ಸ್ಪ್ರೇ ಮಾಡಬೇಕು. ಗಿಡದ ಬುಡಕ್ಕೂ ಕೂಡ ಈ ಫಂಗಿಸೈಡ್ನ ಹಾಕಬೇಕು. ಎಲೆಗಳನ್ನ ಕಟ್ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಇರೋದು, ಆ ಸೀಸರ್ನ ನಾವು ಬೇರೆ ಗಿಡಗಳಿಗೆ ಯೂಸ್ ಮಾಡಲೇಬಾರ್ದು. ಒಂದು ಸಲ ಇನ್ಫೆಕ್ಟ್ ಆಗಿರೋ ಅಂಥ ಎಲೆನ ಕಟ್ ಮಾಡಿದ ಮೇಲೆ ಪುನಃ ಬೇರೆ ಗಿಡಗಳಿಗೆ ಯೂಸ್ ಮಾಡಬೇಕಾದ್ರೆ ಆ ಸೀಸರ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟೇ ಯೂಸ್ ಮಾಡಬೇಕು. ಈ ಡಿಸೀಸ್ ಒಂದು ರೀತಿ ವೈರಸ್ ರೀತಿ ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ನಾವು ಇದೆಲ್ಲ ಕೇರ್ ತಗೋಬೇಕಾಗತ್ತೆ. ಆಮೇಲೆ ಆ ಎಲೆಗಳನ್ನ ನಾವು ಯಾವುದೇ ಗಿಡಗಳ ಹತ್ರ ಹಾಕಬಾರ್ದು. ಆ ಎಲೆಗಳನ್ನ ಸುಟ್ಟು ಹಾಕಬೇಕು ಅಥವಾ ಯಾವುದೇ ಗಿಡಗಳಿಲ್ಲದೆ ಇರೋವಂಥ ಜಾಗಕ್ಕೆ ಹಾಕಬೇಕು. ನನ್ನ ಚಾನಲ್ನಲ್ಲಿ ಆಂಥೋರಿಯಂ ಗಿಡಗಳ ಬಗ್ಗೆನೇ ಕೆಲವು ವಿಡಿಯೋಗಳಿದೆ. ಅದರಲ್ಲಿ ಆಂಥೋರಿಯಂ ಕೇರ್ ಬಗ್ಗೆ ಎಲ್ಲ ವಿಡಿಯೋಗಳಲ್ಲೂ ಹೇಳಿದ್ದೀನಿ. ಈ ವೈರಸ್ ಬಗ್ಗೆ ನಾನು ಆ ವಿಡಿಯೋಗಳಲ್ಲಿ ಹೇಳಿರಲಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಬರೀ ಅದ್ರ ಬಗ್ಗೆ ಮಾತ್ರ ತೋರಿಸಿದ್ದೀನಿ. ಆಂಥೋರಿಯಂ ಗಿಡಗಳಿಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ತಂಪಾಗಿರೋ ವಾತಾವರಣ ಇರಬೇಕು. ನೀರು ತುಂಬ ಜಾಸ್ತಿ ಇರಬಾರ್ದು, ಸ್ಪ್ರೇ ಮಾಡಿದ ರೀತಿ ಹಾಕಬೇಕು. ನೀರು ತುಂಬ ಜಾಸ್ತಿ ಆದಾಗ ಗಿಡಗಳು ಕೊಳಿತಾ ಬರುತ್ತೆ. ಆ ರೀತಿ ಕೊಳ್ತಾಗ ಆ ಗಿಡನ ಸೇವ್ ಮಾಡಬೇಕು ಅಂದರೆ ನೀವು ತಕ್ಷಣ ಡ್ರೈ ಇರೋವಂಥ ಮಣ್ಣಿಗೆ ರಿಪೋರ್ಟ್ ಮಾಡಬೇಕು. ಸೊ ಫ್ರೆಂಡ್ಸ್, ಆಂಥೋರಿಯಂ ಗಿಡಗಳನ್ನ ಸೇವ್ ಮಾಡಬೇಕು ಅಂದರೆ ಅದ್ರ ಬಗ್ಗೆ ಇವೆಲ್ಲ ವಿಷಯಗಳನ್ನ ತಿಳ್ಕೊಂಡಿರಬೇಕು ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.